ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಮೊನ್ನೆ ತಮ್ಮಣ್ಣದ ಊಟ ಆಯ್ತಲ್ಲ, ಅದರ ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ ಎಲ್ಲ ಒನ್ ಡೇ ಬಿಟ್ಟು ಮತ್ತೊಮ್ಮೆ ಅವರ ಅಳಿಯನದ್ದು ಬರ್ಡೇ ಇತ್ತು. ಅದೆಲ್ಲ ಸೆಲೆಬ್ರೇಷನ್ ಆಗ್ತಾ ಉಂಟು. ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ದೇವೆ. ಮತ್ತು ಕೇಕೆಲ್ಲ ಕಟ್ಟಾದ ಮೇಲೆ ನಾನಿವತ್ತು ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ ಬೆಳಿಗ್ಗೆ. ಮತ್ತು ಕೇಕೆಲ್ಲ ಕಟ್ಟಿಂಗ್ ಮಾಡಿ ಎಲ್ಲರೂ ಸಹ ಅವರವರ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ತುಂಬ ಮಂದಿ ಇದ್ದರು ಆ ದಿವಸ ಸಹ. ಒಂದು 10-15 ಜನ ಜಾಸ್ತಿ ಇರ್ಬೋದು ನನ್ನ ಲೆಕ್ಕದಲ್ಲಿ. ಹಾಗೆಯೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಕೇಕ್ ಕಟ್ಟಿಂಗ್ ಆಗುವಾಗ ಉಂಟಲ್ಲ, ಎಲ್ಲರೂ ಸಹ ಕೇಕ್ ಎಲ್ಲರೂ ಸಹ ತಿನ್ನಿಸಿ ಈಗ ಅವರವರು ಫ್ಯಾಮಿಲಿ ಒಂಚೂರು ಫೋಟೋ ಎಲ್ಲ ನಿಲ್ಲಿಸಿದ್ರು. ಅದರದ್ದೆಲ್ಲ ಫೋಟೋ ಹಾಕಲಿಲ್ಲ, ನಾನು ಫೋಟೋ ಎಲ್ಲ ನಿಲ್ಲಿಸಿದ್ದು. ಯಾಕಂದರೆ ಇವರಿರೋದು ಫಾರಿನಲ್ಲಿ, ಶಿಪ್ಪಲ್ಲಿ ಇವರಿಗೆ ಜಾಬ್ ಇರೋದು. ಹಾಗಾಗಿ ಇವರೊಂದು ಅಪರೂಪಕ್ಕೆ ಅವರ ಬರ್ಡೇ ಊರಲ್ಲಿ ಸಿಗೋದು ಮಾಡಲಿಕ್ಕೆ. ಹಾಗಾಗಿ ಅವರನ್ನು ಮಾತ್ರ ಉಂಟಲ್ಲ, ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅಲ್ಲೆಲ್ಲ ಮಕ್ಕಳು ಸೇರಿ ಉಂಟಲ್ಲ, ಅವರಿಗೆಲ್ಲ ಎಗ್ಗನ್ನೆಲ್ಲ ಮೇಲೆಲ್ಲ ಹಾಕಿ ಮತ್ತು ಉಜಾಲ ಅದೆಲ್ಲ ಹಾಕಿ ಎಲ್ಲ ಅವರನ್ನು ಉಂಟಲ್ಲ ಕಲರ್ ಮಾಡಿಬಿಟ್ರು. ಅದೊಂದು ಅವರಿಗೆ ಅಲ್ಲಿ ಹಾಗೆ ಒಂದು ಖುಷಿ. ಹಾಗೆಯೇ ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡಿದರು ಮಾತ್ರ ಇದು ಬರ್ಡೇಯನ್ನು. ಮತ್ತೆಲ್ಲರೂ ಸಹ ಆದಮೇಲೆ ಉಂಟಲ್ಲ, ಮತ್ತು ಊಟ ಎಲ್ಲ ಶುರುವಾಯಿತು. ಊಟಕ್ಕೆ ಎಂತೆಲ್ಲ ಹೇಳ್ತೇನೆ ನಾನು, ಎಂತೆಲ್ಲ ಮಾಡಿದ್ರಂತ. ಈಗೆಲ್ಲ ಕೇಕ್ ಕಟ್ಟಿಂಗದ್ದೇ ಒಬ್ಬೊಬ್ಬರೇ ಬಂದವರಿಗೆ ಕೇಕೆಲ್ಲ ತಿನ್ನಿಸಿದ್ರು. ಅವರಿಗೆ ಹೆಚ್ಚಾಗಿ ಊರಲ್ಲಿ ಶಿಪ್ಪಲ್ಲಿರೋದಲ್ಲ, ಹಾಗಾಗಿ ಅವರಿಗೆ ಊರಲ್ಲಿ ಬರ್ಡೇ ಸೆಲೆಬ್ರೇಷನ್ ಹೆಚ್ಚಾಗಿ ಸಿಗೋದಿಲ್ಲ. ಅವರದ್ದು ಬರ್ಡೇ ಎಲ್ಲ 6 ತಿಂಗಳಿಗೊಮ್ಮೆ ಬರ್ತಾರೆ ಊರಿಗೆ, ಆದರೂ ಸಹ ಅವರ ಟೈಮಿಗೆ ಅವ್ರಿಗೆ ಸಿಗೋದಿಲ್ಲಲ್ಲ. ಹಾಗಾಗಿ ಎಲ್ಲರೂ ಸಹ ಒಟ್ಟು ಸೇರಿ ಉಂಟಲ್ಲ ಅವರನ್ನು ತುಂಬ ಇದು ಮಾಡಿದರು, ಗೋಳೈತಾರಂತ ಹೇಳ್ತಾರಲ್ಲ ಹಾಗೆಲ್ಲ ಮಾಡಿದರು. ಎಲ್ಲರದ್ದು ಸಾಯ್ತು. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ತಿನ್ನಿಸಿದ್ರು, ಎಲ್ಲರೂ ಸಹ ತಿನ್ನಿಸಿ ಆದಮೇಲೆ ಉಂಟಲ್ಲ ಅವರು ಹೊರಗೆ ಹೋದಾಗ ಸ್ಟಾರ್ಟ್ ಮಾಡಿದ್ರು ಇವರು ಎಲ್ಲ ಮುಖಕ್ಕೆಲ್ಲ ಇಡೀ ಮೈಗೆ ಎಗ್ ಹೊಡೆಸ್ಕೊಂಡ್ರು. ಮತ್ತು ಇದು ನೋಡಿ ಅವರು ಓಡೋದು ನೋಡಿ. ಎಲ್ಲರೂ ಸಹ ಒಟ್ಟಾಗಿ ಮಕ್ಕಳೆಲ್ಲ ಒಟ್ಟು ಸೇರಿ ಉಂಟಲ್ಲ ಎಗ್, ಉಜಾಲ ಮತ್ತು ಇದೆಲ್ಲ ಹಾಕಿ ನೋಡಿ, ಅವರದ್ದು ಫೋಟೋ ಸಹ ಹಾಕಿದ್ದೇನೆ. ಈಗ ಮತ್ತು ಊಟ ರೆಡಿ ಆಯಿತು. ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಮತ್ತು ಚಿಕನ್ ಚಿಲ್ಲಿ ಮಾಡಿದ್ದಾರೆ, ಗೋಧಿ ಕಡಿ ಅಲ್ಲ, ಸೇವು ಪಾಯಸ ಮಾಡಿದ್ದು. ಮೊನ್ನೆ ಗೋಧಿ ಕಡಿ ಮಾಡಿದ್ದಾರೆ. ಮತ್ತು ಚಿಕನ್ ಬಿರಿಯಾನಿಗೆ ಸಲಾಡ್, ಮತ್ತೊಂದು ವೆಜಿಟೇಬಲ್ ಪದಾರ್ಥ. ಮತ್ತು ಉಂಟಲ್ಲ ವೆಜ್ಜಿನವರಿಗೆ ಮಶ್ರೂಮ್ ಬಿರಿಯಾನಿ ಮಾಡಿದರು. ಊಟ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ ಸಹ. ಊಟ ಎಲ್ಲ ಆದಮೇಲೆ ಉಂಟಲ್ಲ, ಊಟ ಎಲ್ಲ ಆಯಿತು. ಮತ್ತು ನಾನೊಂದು ಉಂಟಲ್ಲ ರೆಸಾರ್ಟಿದ್ದು ಹಾಕಿದ್ದೇನೆ, ನೀವು ಒಮ್ಮೆ ಟ್ರೈ ಮಾಡಿದರೆ ಒಳ್ಳೆ ಪ್ಲೇಸ್. ಅದು ಮಾತ್ರ ತುಂಬ ಒಳ್ಳೆಯದುಂಟು ಪ್ಲೇಸ್. ಇದು ಎಲ್ಲಿ ಗೊತ್ತುಂಟ, ಮೂಡುಬೆಳ್ಳೆ ಅಂತ ಹೇಳ್ತಾರೆ ಅಲ್ಲಿ. ಮೂಡುಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಅಂತ. ಒಳ್ಳೆ ವ್ಯೂ. ಮತ್ತು ನಮಗೆ ಉಡುಪಿಗೆಲ್ಲ ತುಂಬ ಹತ್ತಿರ ಮೂಡುಬೆಳ್ಳೆ ರೆಸಾರ್ಟು. ಇದೊಂದು ಸಡನ್ಲಿ ನಾವು ಬುಕ್ ಮಾಡಿದ್ದು, ನಂದು ತಂಗಿಯದ್ದು ಹಸ್ಬೆಂಡ್ ಬುಕ್ ಮಾಡಿದ್ದು. ಮಧ್ಯಾಹ್ನ ಒಂದು 3 ಗಂಟೆಗೆ ಹೇಳಿದರು ನಾವು ಹೋಗುವಂತ. 2 ಫ್ಯಾಮಿಲಿ, ನಾವು ಮತ್ತು ಅವರು ಇಬ್ಬರೇ ಅಕ್ಕ ತಂಗಿಯವರ ಫ್ಯಾಮಿಲಿ ಅಷ್ಟೇ. ಅವರು ಹೇಳಿದರು, ರೂಮೆಲ್ಲ ನಾವು ಬುಕ್ ಮಾಡಲಿಲ್ಲ. ಒಂದು ರೂಮ್ ನಾವು ಡ್ರೆಸ್ ಎಲ್ಲ ಮಕ್ಕಳೆಲ್ಲ ಸ್ವಿಮ್ ಮಾಡ್ತಾರಲ್ಲ, ಹಾಗಾಗಿ ಒಂದು ರೂಮ್ ಬುಕ್ ಮಾಡಿದ್ದೆವು. ಇದೊಂದು ಚೂರು ಸಡನ್ನಿ ಆದದ್ದು. ನಮಗೆ ಒಂದು 4 ಗಂಟೆಗೆ ಫೋನ್ ಬಂತು ರೆಡಿಯಾಗಿ ಅಂತ, ಮಕ್ಕಳಿಗೆ ಸ್ವಿಮ್ಮಿಂಗೋಸ್ಕರ. ಮತ್ತು ಇಲ್ಲಿ ಕುತ್ಕೊಂಡು ಒಂಚೂರು ಮಾತಾಡ್ಬೋದಲ್ಲ ಅಂತ ಹಾಗೆ ಹೋದದ್ದು. ಮಾತ್ರ ಈ ರೆಸಾರ್ಟಿಗೆ ಬರಲೇಬೇಕು, ಅಷ್ಟು ಒಳ್ಳೆಯದುಂಟು. ಮತ್ತು ಕ್ಲೀನ್ ನೀಟ್ ಎಲ್ಲ ಸಹ. ಮತ್ತು ಇದರದ್ದು ವ್ಯೂ ಸಹ ನಾನು ಇದರಲ್ಲಿ ಹಾಕಿದ್ದೇನೆ, ಲೈವಲ್ಲಿ ಹಾಕಿದ್ದೇನೆ. ನಾನು ಇದರಲ್ಲಿ ಮಾತ್ರ ಬೆಡ್ರೂಮ್ ಶೂಟ್ ಮಾಡಲಿಲ್ಲ. ಬೆಡ್ರೂಮ್ ಮಾತ್ರ ತುಂಬ ಚೆಂದ ಉಂಟು. ಫ್ಯಾಮಿಲಿಗೆಲ್ಲ ಹೋಗಲಿಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಎಂತ ಗೊತ್ತುಂಟು ಇದರಲ್ಲಿ ವಿಶೇಷ ಅಂದರೆ, ಎಲ್ಲ ಸಹ ಉಂಟಲ್ಲ ಒಂಥರ ಹಟ್ಟು ಟೈಪ್ ಮನೆ ಮಾಡಿದರೆ, ಒಂಥರ ಹಂಚಿನ ಟೈಪೇ. ಅಷ್ಟು ಒಳ್ಳೆಯದುಂಟು. ನಾನು ತೋರಿಸ್ತಾ ಹೋಗ್ತೇನೆ, ನೀವು ನೋಡಿ. ಫ್ಯಾಮಿಲಿಗೆಲ್ಲ ಬರಲಿಕ್ಕೆ ತುಂಬಾ ಒಳ್ಳೆಯದು. ನಮ್ಮದು ಫ್ಯಾಮಿಲಿ ಅಂದರೆ ಅಮ್ಮ ಅಪ್ಪ ಹಾಗೆಲ್ಲ ಫ್ಯಾಮಿಲಿ ತುಂಬ ಮಂದಿಯೆಲ್ಲ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ಸೀನರೀಸ್ ಅಷ್ಟೇ ಒಳ್ಳೆಯದುಂಟು. ಖಾಲಿ ಗ್ರೀನರಿ. ಒಂಥರ ಇದೆಂತ ಗೊತ್ತಾ, ಅದು ನೋಡಲಿಕ್ಕೆ ಫಾರೆಸ್ಟ್ ಥರ ಉಂಟು. ಅದು ಒಂಚೂರು ಒಳಗೆ ಹೋಗಬೇಕು ಮೂಡುಬೆಳ್ಳೆ. ಅದರದ್ದು ಉಂಟಲ್ಲ, ನಾವು ಮೂಡುಬೆಳ್ಳೆ ಬೆಳ್ಳೆ ಹೆರಿಟೇಜ್ ಅಂತ ರೆಸಾರ್ಟ್ ಹಾಕಿದರೆ ಅದು ಬರ್ತದೆ ಗೂಗಲಲ್ಲೆಲ್ಲ. ಹಾಗೆಯೇ ನಾವು ಗೂಗಲಲ್ಲೇ ನೋಡಿ ಹೋದದ್ದು.
ಹಾಗೆಯೇ ಎಲ್ಲ ವ್ಯೂ ನೋಡ್ತಾ ಹೋಗಿ ಒಳ್ಳೆಯದುಂಟು. ಬೆಡ್ರೂಮಲ್ಲಿ ಒಂದು ವಿಶೇಷತೆ ಅಂತಂದರೆ ದೊಡ್ಡ ಬೆಡ್ರೂಮು, 2 ಬೆಡ್ ಉಂಟು, 2 ಅಟ್ಯಾಚ್ ಬಾತ್ರೂಮ್ ಉಂಟು, ಎರಡೆರಡು ಮಾತ್ರ. ಅಷ್ಟೇ ಒಳ್ಳೆಯದುಂಟು, ಅಷ್ಟೇ ಕ್ಲೀನ್. ನಮಗೆ ತುಂಬಾ ಖುಷಿಯಾಯಿತು. ಅಲ್ಲೆಲ್ಲ ಹಾಲ್ಟ್ ಆಗೋದಾದರೆ ಒಳ್ಳೆಯದುಂಟು. ರಾತ್ರಿಯದ್ದು ವ್ಯೂ ಒಂದು ಹಾಕ್ತೇನೆ ನೋಡಿ, ಎಷ್ಟು ಒಳ್ಳೆಯದುಂಟಂದರೆ ತುಂಬ ಒಳ್ಳೆಯದುಂಟು. ಮತ್ತೆಂತ ಗೊತ್ತುಂಟ, ರೂಮಿನ ಒಳಗೆ 2 ಬೆಡ್ ಉಂಟು, ಮತ್ತೆ ಉಂಟಲ್ಲ ಎಕ್ಸ್ಟ್ರಾ ಒಂದು ಬೆಡ್ ಇಟ್ಟಿದ್ದಾರೆ. ಮತ್ತು ನೀವು ಲೈವಲ್ಲಿ ನೋಡಿ, ನಾನು ಬೆಡ್ರೂಮಿದ್ದು ಸಹ ಮಾಡಿದ್ದೇನೆ. ಇದರದ್ದು ಮಾಡಲಿಕ್ಕೆ ನನಗೆ ನೆನಪಾಗಲಿಲ್ಲ, ನಾನು ಹೊರಗಿದ್ದೆ ವ್ಯೂ ತೋರಿಸ್ತಾ ಹೋದದ್ದು. ಒಳಗೆ ಸಹ ಅಷ್ಟೇ ಕ್ಲೀನ್ ನೀಟು, ಅಷ್ಟೇ ಒಳ್ಳೆಯದುಂಟು. ಮತ್ತೊಂದು ಸ್ವಿಮ್ಮಿಂಗ್ ಪೂಲ್ ಉಂಟು. ಮತ್ತೆಂತ ಗೊತ್ತುಂಟು, ಇದರಲ್ಲಿ ಇದುಂಟು, ರೈನ್ ಡ್ಯಾನ್ಸ್ ಉಂಟು. ನಾನು ಮತ್ತು ನನ್ನ ತಂಗಿ ನೀರಿಗೆ ಇಳಿಲಿಲ್ಲ, ನಮ್ಮದು ಹಸ್ಬೆಂಡೆಲ್ಲ ಇಳಿದ್ರು ನೀರಿಗೆ. ಮತ್ತು ನಮಗೆ ಎಂತ ಗೊತ್ತುಂಟ, ಫುಡ್ಡು ನಾವು ಫೋನ್ ಮಾಡಿ ಹೋದರೆ ಉಂಟಲ್ಲ, ನಾವು ಫಿಶ್ಶು, ಮಟನ್, ಚಿಕನ್ ಎಂತ ಸಹ ತಗೊಂಡು ಹೋದರೆ ಅವರು ಮಾಡಿ ಸಹ ಕೊಡ್ತಾರೆ. ಮತ್ತು ನಾವು ಹೋಗುವಾಗಲೇ ಕೇಳಬೇಕು, ಎಂತ ನೀವು ಫುಡ್ ಇದು ಮಾಡ್ತೀರಾ, ಸರ್ವ್ ಮಾಡ್ತೀರಾ. ಮತ್ತು ನಮಗೆ ನಾವು ಹಾಲ್ಟ್ ಆಗಲಿಲ್ಲಲ್ಲ, ಮತ್ತು ನಾವು ಅರ್ಜೆಂಟ್ ಮಾಡಿದ್ದಲ್ಲ ಹೋದದ್ದಲ್ಲ. ಹಾಗಾಗಿ ಉಂಟಲ್ಲ, ನಾವಲ್ಲೇ ಅವರೊಂದು ಮೆನು ಕೊಟ್ಟರು ನಮಗೆ, ವಾಟ್ಸಪ್ಪಲ್ಲಿ ಮೆನು ಕಳಿಸಿದ್ರು, ಹೋಟೆಲ್ನಿಂದ ತರಿಸಿದ್ರು. ನಾವು ಸ್ವಲ್ಪನೇ ಫುಡ್ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಉಂಟಲ್ಲ, ನಾವು ಹೋದದ್ದು ಎಷ್ಟು ಗಂಟೆಗೆ ಗೊತ್ತುಂಟ, 5:45 ನಾವು ಅಲ್ಲಿ ಮುಟ್ಟುವಾಗ. ಮತ್ತು ನಾವೊಂದು 9 ಕಾಲಿಗೆ ರಿಟರ್ನ್ ಬಂದಿದ್ದೇವೆ ಅಷ್ಟೇ. ನಾವೊಂದು ಜಸ್ಟ್ ಹೋಗಿ ಬರೋಣ ಅಂತ ಹೋದದ್ದು ಅಷ್ಟೇ. ಮಕ್ಕಳಿಗೆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಬೋದಲ್ಲ ಹಾಗೆ ಅಂತ ಹೋದದ್ದು. ಸಂಡೇ ಹೋದದ್ದು ಇದು ನಾವು. ಇದೆಲ್ಲ ವ್ಯೂ ಎಷ್ಟು ಒಳ್ಳೆಯದುಂಟು ಗೊತ್ತುಂಟ. ಮತ್ತೆಲ್ಲ ಸಹ ಉಂಟಲ್ಲ, ಇದು ಅಕ್ಕಿಯದ್ದು ಭತ್ತದ್ದು ಉಂಟಲ್ಲ, ಅದರದ್ದೆಲ್ಲ ಮಾಡಿದ್ದಾರೆ. ರೂಮ್ಸ್ ಎಲ್ಲ ನನಗೆ ಮೇನ್ ಕ್ಲೀನ್ ಉಂಟು. ಇದೇ ಕ್ಲೀನ್ ಉಂಟು, ನನಗೆ ತುಂಬ ಇಷ್ಟ ಆಯಿತು. ಬೆಡ್ರೂಮ್ ಅಂತೂ ಅಷ್ಟು ಸಖತ್ತಾಗಿದೆ. ನೈಟ್ ಸಹ ಹಾಲ್ಟ್ ಆಗ್ಬೋದು, ನೈಟಿಗೆ ಸಹ ವ್ಯೂ ತುಂಬಾ ಒಳ್ಳೆಯದುಂಟು. ಮತ್ತೆಂತ ಗೊತ್ತುಂಟ, ಗ್ರೀನರಿಯ ಮಧ್ಯೆ ಒಂದು ಇರೋದೇ ಖುಷಿ ನಮಗೆ. ಹಾಗೆ ಮತ್ತೆಲ್ಲ ರೆಸಾರ್ಟಿದ್ದು ವ್ಯೂ ಎಲ್ಲ ಹಾಕಿದ್ದೇನೆ. ನೀವು ನಂದು ಲೈವಲ್ಲಿ ಸಹ ನೋಡ್ಬೋದು, ಹನಿದನು ಕುಕ್ಕಿಂಗ್ ಚಾನಲ್ ಲೈವ್ ಅಂತ ಒತ್ತಿದರೆ, ಇದು ಡಯಲ್ ಮಾಡಿದರೆ ಬರ್ತದೆ. ಅದರಲ್ಲಿ ಸಹ ಅದರಲ್ಲಿ ನಾನು ಬೆಡ್ರೂಮಿದ್ದು ವ್ಯೂ ಹಾಕಿದ್ದೇನೆ, ನೀವು ಪ್ಲೀಸ್ ಚೆಕ್ ಮಾಡಿ ಅದೊಂದು. ಮತ್ತು ಉಂಟಲ್ಲ, ದೊಡ್ಡ ಬೆಡ್ರೂಮ್, ಸಣ್ಣದಲ್ಲ, ಅದೇ ಒಂದು ಖುಷಿ. ಹೀಗೇ ಎಲ್ಲ ಇದೆಲ್ಲ ನೋಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಮತ್ತೆಂತ ಗೊತ್ತುಂಟ, ಈಚೆ ಸೈಡ್ ಉಂಟಲ್ಲ, ಇದು ಸಹ ಉಂಟು, ಊಟ ಮಾಡಲಿಕ್ಕೆ ಸ್ಪೇಸ್ ಸಹ ಒಳ್ಳೆಯದುಂಟು. ಮತ್ತು ಈಚೆ ಸೈಡ್ ಒಂದು ಗಾರ್ಡನ್ ಥರ ಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ ಈಚೆ ಸೈಡ್. ನಾವು ಹೋಗುವಾಗ ಒಂದು ಫ್ಯಾಮಿಲಿ ಇದ್ದರು, ಅವರೆಲ್ಲ ಉಂಟಲ್ಲ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿ ರೈನ್ ಡ್ಯಾನ್ಸ್ ಎಲ್ಲ ಮಾಡಿ ಉಂಟಲ್ಲ, ಇದೆಲ್ಲ ಮಾಡಿದರು. ಎಂತ ಥ್ರೋ ಬಾಲ್, ಬ್ಯಾಟ್, ಕ್ರಿಕೆಟ್ ಎಲ್ಲ ಎಂತ ಸಹ ಆಡ್ಬೋದು. ನಾವೆಲ್ಲ ಎಂತಾದರೂ ತಗೊಂಡು ಹೋದರೆ ಅಲ್ಲಿ ಸಹ ಆಡ್ಬೋದು. ಅಷ್ಟು ಒಳ್ಳೆಯದುಂಟು ಮಾತ್ರ ಆಡಲಿಕ್ಕೆಲ್ಲ. ಖುಷಿ ಆಯಿತು. ಮತ್ತೆಂತ ಗೊತ್ತುಂಟ, ಫ್ಯಾಮಿಲಿ ಎಲ್ಲ ಹೋಗಿ ಒಂದೊಂದು ದಿವಸ ಹೀಗೆ ಸ್ಪೆಂಡ್ ಮಾಡಬೇಕು. ಒಂದು ಹೀಗೆ ಎಲ್ಲಿಗಾದರೂ ಮಕ್ಕಳನ್ನು ಕರ್ಕೊಂಡು ಹೋಗಿ ಹೀಗೆಲ್ಲ ತೋರಿಸಿ, ಆವಾಗ ಮಕ್ಕಳಿಗೆ ಸಹ ಉಂಟಲ್ಲ, ಡೈಲಿ ಮಕ್ಕಳು ಮತ್ತು ಸ್ಕೂಲಿಗೆ ಹೋಗಿ ಬರೋದಲ್ಲ, ಹೀಗೆಲ್ಲ ಮಾಡಿದರೆ ಮಕ್ಕಳಿಗೆ ಸಹ ಖುಷಿ ಆಗ್ತದೆ. ಫ್ಯಾಮಿಲಿಯೊಂದಿಗೆ ನಾವೊಂದು ಇದ್ದ ಹಾಗೆ ಆಗ್ತದೆ. ಹಾಗೆ ಮತ್ತೆ ಉಂಟಲ್ಲ, ಇಲ್ಲಿ ಎಂತ ಗೊತ್ತುಂಟ, ಫ್ಯಾಮಿಲಿಯವರಿಗೆ ಫುಲ್ಲು ಕುತ್ಕೊಂಡು ಊಟ ಮಾಡೋದಾದರೆ ಸಹ ದೊಡ್ಡ ಸ್ಪೇಷಿಯಸ್ ಆಗಿ ಉಂಟು, ಅದು ಡೈನಿಂಗ್ ಹಾಲ್ ಥರ. ಮತ್ತು ಕುಕ್ಕಿಂಗ್ ಸಹ ಅಲ್ಲೇ ಉಂಟು, ನಾವು ಅಲ್ಲಿ ಸಹ ತಗೊಳ್ಬೋದು. ಇಲ್ಲದಿದ್ದರೆ ಉಂಟಲ್ಲ, ಹೋಟೆಲಲ್ಲಿ ಸಹ ಆರ್ಡ್ರ್ ಮಾಡ್ಬೋದು. ಅವ್ರು ಹೇಳ್ತಾರೆ, ನಮ್ಮದು ಚಾಯ್ಸ್, ನಾವು ಫೋನ್ ಮಾಡಿ ಕೇಳಿ ಹೋಗೋದು ಸಹ ಒಳ್ಳೆಯದು. ಇಲ್ಲದ್ರೆ ಉಂಟು, ಅಲ್ಲಿ ಹೋದ್ಮೇಲೆ ನಮಗೆ ಸಹ ಗೊತ್ತಿರಲಿಲ್ಲ. ನಾವಲ್ಲಿ ಹೋದ್ಮೇಲೆ ಅವರು ಹೇಳಿದರು, ನಿಮಗೆ ಮೆನು ಬೇಕಾದರೆ ಮೆನು ಕಳಿಸ್ತೇವೆ, ಇಲ್ಲಿ ಫುಡ್ ಆರ್ಡ್ರ್. ನಾವು ಯಾಕಂದರೆ ಹೆಚ್ಚು ಹೊತ್ತಿರಲಿಲ್ಲ, ನಾವು ಆವಾಗಲೇ ಹೋಗಿ ಇದು ಮಾಡೋದಕ್ಕಿಂತ ನಾವು ಫೋನ್ ಮಾಡಿ ಅಲ್ಲಿ ಅದೆಲ್ಲ ವಿಚಾರಿಸಿ ಕೇಳಿದರೆ ಅವರೆಲ್ಲ ಸಹ ಹೇಳ್ತಾರೆ. ನಾವು ಕೇಳ್ಬೋದು ಊಟಕ್ಕೆ ಅಂತ. ನಾವು ಮಾರ್ನಿಂಗು ನೈಟ್ ಹಾಲ್ಟ್ ಆದ್ರಂತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಅವರೇ ಮಾಡ್ತಾರಂತೆ ಹಾಗೆಲ್ಲ. ಮತ್ತು ಅಷ್ಟು ಕಾಸ್ಟ್ಲಿ ಅಂತ ನಮಗೆ ಅನಿಸ್ಲಿಲ್ಲ, ಚೀಪ್ ಉಂಟು. ನಾವು ಸ್ವಲ್ಪ ಹೊತ್ತಿಗೆಲ್ಲ, ನೀವು ಒಮ್ಮೆ ಬೆಳಿಗ್ಗೆ ಹೋಗಿ, ಇಲ್ಲದ್ರೆ ಮಧ್ಯಾಹ್ನ ಮೇಲೆ ಹೋಗಿ ನೆಕ್ಸ್ಟ್ ಮಾರ್ನಿಂಗು ನೈಟ್ ಹಾಲ್ಟ್ ಆಗಿ ಮಾರ್ನಿಂಗ್ ಸಹ ಬರ್ಬೋದು. ಹಾಗೆ ಇದು ನೋಡಿ, ವಾಶ್ರೂಮ್ ಸಹ ಎಷ್ಟು ಒಳ್ಳೆಯದುಂಟು, ನನಗೆ ಮೇನ್ ಕ್ಲೀನ್ ಸಹ ಅಷ್ಟೇ ಒಳ್ಳೆಯದುಂಟು. ಮತ್ತೆಂತ ಗೊತ್ತುಂಟ, ಈಚೆ ಒಂದು ನೋಡಿ, ಈಚೆ ಬರ್ತೇವೆ ನೋಡಿ, ಈಚೆ ಬರುವಾಗ ಇಲ್ಲೆಲ್ಲ ಊಟ ಎಲ್ಲ ಮಾಡ್ಬೋದು ನಮಗೆ. ಎಷ್ಟು ಒಳ್ಳೆಯದುಂಟು ನೋಡಿ, ಸ್ಪೇಷಿಯಸ್ ಆಗಿ ಉಂಟು. ಮತ್ತು ಈಚೆ ಸೈಡ್ ಅದು ಕುಕ್ಕಿಂಗ್ ಮಾಡುವದ್ದು. ಮತ್ತು ಆಚೆ ಸೈಡ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ. ಮಕ್ಕಳಿಗೆ ಮಾತ್ರ ಸ್ವಿಮ್ಮಿಂಗ್ ಪೂಲ್ ಸಹ ಕ್ಲೀನ್ ಇತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಮೇಲೆ ಬರಲಿಕ್ಕೇ ಕೇಳಲಿಲ್ಲ ಇಬ್ಬರು ಸಹ.
ದಕ್ಷಿ ಮತ್ತು ಪ್ರಿಯಾಂಶ್ ತುಂಬ ಆಡಿದ್ರು ಮಾತ್ರ ಆ ದಿವಸ ಸಹ. ನಾವು 9 ಗಂಟೆ ತನಕ ಸಹ ಅವರು ಸ್ವಿಮ್ಮಿಂಗ್ ಪೂಲ್ ಒಂದು 5:45ಕ್ಕೆ ಹೋಗಿದ್ದೇವೆ. 9 ಗಂಟೆ ತನಕ ಸಹ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದದ್ದವರು. ಮತ್ತು ಊಟಕ್ಕೆ ಬನ್ನಿ ಬನ್ನಿ, ನಾನು ಫುಡ್ಡಿದ್ದೆಲ್ಲ ಹಾಕಲಿಲ್ಲ, ಯಾಕಂದರೆ ಉಂಟಲ್ಲ ಅವರಿಗೆ ಹಸಿವಾಗ್ತಿತ್ತು. ಒಂದೊಂದೇ ಬರ್ತಿತ್ತು ಪಾರ್ಸೆಲ್. ನಾವು ಹೋಟ್ಲಲ್ಲೇ ಆರ್ಡ್ರ್ ಮಾಡಿದ್ದಲ್ಲ, ಎಲ್ಲ ಸಹ ಒಮ್ಮೆಲೆ ಬರಲಿಲ್ಲ, ಸ್ವಲ್ಪ ಸ್ವಲ್ಪನೇ ಬಂತು. ಹಾಗಾಗಿ ಉಂಟಲ್ಲ ನಾವು ಒಂದೊಂದೇ ಇದು ಬರುವಾಗ ಪಟ ಪಟ ಫುಡ್ ಖಾಲಿ ಆಯಿತು. ನಾವು ತುಂಬ ಆರ್ಡ್ರ್ ಮಾಡಲಿಲ್ಲ, ಯಾಕಂದರೆ ನಾವು ಹೋಗುವಾಗಲೇ ಲೇಟ್ ಆಗಿತ್ತಲ್ಲ, ಹಾಗಾಗಿ. ಮತ್ತು ನೈಟಿಗೆ ಎಷ್ಟು ಫುಡ್ ಬೇಕು ಅಷ್ಟು ಮಾತ್ರ ತಿಂದದ್ದು. ಚಿಕನ್ ಸುಕ್ಕ ಮತ್ತು ಪನ್ನೀರ್ ಮತ್ತೆಂತ ಚಿಲ್ಲಿ ಮತ್ತೊಂದು ಗಾರ್ಲಿಕ್ ಚಿಕನ್ ಅಂತ ಹೇಳಿದರು, ಅದು ಒಳ್ಳೆದಿತ್ತು ಮಾತ್ರ. ಮತ್ತು ನಾವು 2 ಬಿರಿಯಾನಿ ಇದು ಪಾರ್ಸೆಲ್ ಇದು ತಂದದ್ದು. ನಮಗೆ ಸಾಕಷ್ಟು ಮಂದಿ, ನಾವು ಎಷ್ಟು ಮಂದಿ ಗೊತ್ತುಂಟ, ಅವರು 4 ಮಂದಿ, ನಾವು 3, 7 ಮಂದಿ ಇದ್ದದ್ದು. ಹಾಗಾಗಿ ಅಷ್ಟೇ ಸ್ವಲ್ಪ ಸ್ವಲ್ಪನೇ ರಾತ್ರಿಗೆ ನಮ್ಮದು ಊಟ ಎಲ್ಲ. ಹಾಗೆ ಇದು ನೋಡಿ, ಒಂಥರ ವ್ಯೂ ಮಾತ್ರ ನೋಡುವಂಥದ್ದೇ ಅಷ್ಟು ಒಳ್ಳೆಯದುಂಟು. ಮತ್ತು ಈಚೆ ಸೈಡ್ ಕವ್ವು ಉಂಟು, ದನದ್ದೊಂದು ಇದೇ ಉಂಟು ಹಟ್. ಅದಕ್ಕೆ ನಾವು ಹೋಗಲಿಲ್ಲ, ಯಾಕಂದರೆ ಉಂಟಲ್ಲ ನಾವು ಹೋಗಿ ಮಕ್ಕಳು ಸ್ವಿಮ್ಮಿಂಗ್ ಪೂಲಿಗೆ ಹೋದಾಗ ನಾವು ಸ್ವಲ್ಪ ಅಲ್ಲಿ ನಿಲ್ಲಬೇಕು ಪೇರೆಂಟ್ಸ್ನವರು, ಯಾಕಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಗೆಯೇ ಬಿಟ್ಟು ನಮ್ಮದೇ ನಾವು ಮಾಡುವ ಹಾಗೆಲ್ಲ. ಹಾಗಾಗಿ ನಾವೆಲ್ಲ ಅಲ್ಲೇ ಕೂತ್ಕೊಂಡು ಮತ್ತೆಲ್ಲ ನಾನು ಸ್ವಲ್ಪ ಶೂಟ್ ಮಾಡಿದ್ದಷ್ಟೇ. ಮತ್ತು ಆಚೆ ಎಲ್ಲ ನೀವು ಹೋಗೋದಾದ್ರೆ ಉಂಟಲ್ಲ ಆಚೆ ಸೈಡು ಇದರದ್ದೆಲ್ಲ ಉಂಟು, ದನದ್ದೆಲ್ಲ ಒಂದು ಶೆಡ್ ಥರನೇ ಮಾಡಿದ್ದಾರೆ. ಇಲ್ಲಿ ಸಹ ನೋಡಿ ಫುಲ್ಲು ರೂಮೇ ಅಷ್ಟು ಒಳ್ಳೆಯದಾಗಿದೆ ನೋಡಿ. ಎಲ್ಲ ಸಹ ಭತ್ತದ್ದೇ ಇದೆಲ್ಲ ಬಾಗಿಲಿನ ಇದಕ್ಕೆಲ್ಲ ಹಾಕಿದ್ದು ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ, ಮಾತ್ರ ತುಂಬ ಒಳ್ಳೆಯದುಂಟು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸ್ವಿಮ್ಮಿಂಗ್ ಪೂಲಿಗೆ ನಾವೊಂದಿಬ್ರು ಇಳಿಲ್ಲ, ಮತ್ತು ನನ್ನ ಹಸ್ಬೆಂಡ್, ಅವಳ ಹಸ್ಬೆಂಡು, ಅವಳ ದೊಡ್ಡ ಮಗ ಮತ್ತು ನನ್ನ ಮಗಳು ಅಷ್ಟು ಇಳಿದ್ರು. ಮತ್ತು ರಾತ್ರಿ ಆಗುವಾಗ ಉಂಟಲ್ಲ ಒಳ್ಳೆ ವ್ಯೂ ಆಯಿತಾ, ನೋಡಲಿಕ್ಕೆ ಸಹ ಅಷ್ಟೇ ಒಳ್ಳೆಯದಾಗ್ತದೆ. ನಾವು ನೋಡ್ತಾ ಉಂಟಲ್ಲ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಮಕ್ಕಳು ಬರಲಿಕ್ಕೆ ಮಾತ್ರ ಕೇಳಲಿಲ್ಲ. ಮರುದಿವಸ ಮಾತ್ರ ಸ್ಕೂಲ್ ಇತ್ತಲ್ಲ, ಅದಕ್ಕೋಸ್ಕರ ಮತ್ತು ನಾವು ಹೋಗುವ ಅಂತ ಹೇಳಿದ್ದು. ಅಲ್ಲೆಲ್ಲ ಬಾಲೆಲ್ಲ ಅವರೆಲ್ಲ ಕೊಡ್ತಾರೆ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಮಾಡುವಾಗ. ನೋಡಿ ಒಂದು ಆಡುವುದೇ ಖುಷಿಯಲ್ಲ ಮಕ್ಕಳಿಗೆ. ಹಾಗೆ ನಾವು ಮಕ್ಕಳೊಟ್ಟಿಗೆ ನಿದ್ದೆವು ಮಾತ್ರ ಅಲ್ಲೇ ಕುತ್ಕೊಂಡೇ ಮಾಡ್ತಿದ್ದದ್ದು. ನನ್ನ ತಂಗಿ ಮಾತ್ರ ಆಚೆ ಹೋಗಿ, ನಾನು ಹೇಳ್ತಿದ್ದೆ ಆಚೆ ಹೋಗಬೇಡ ಮಕ್ಕಳೆಲ್ಲ ಜಾರಿ ಬಿದ್ದರೆಲ್ಲ ಹಾಗೆ ಅಂತ. ಮತ್ತು ನೋಡಿ ಆಚೆ ಸೈಡೆಲ್ಲ ಅವರು ಆಡ್ತಿದ್ರು. ಹಾಗೆ ಎಲ್ಲ ಸಹ ನೋಡಿ ಆಚೆ ಸೈಡ್ ಅವ್ರು ಮಾತ್ರ ತುಂಬ ಮಂದಿದ್ರು, ಒಂದು 10-15 ಜನ ಇದ್ದರು ನೋಡಿ. ರಾತ್ರಿಯದ್ದು ವ್ಯೂ ಹೇಗೆ ಉಂಟು ಅಂತ ನೋಡಿ, ಅಷ್ಟೇ ಕ್ಲೀನು, ಅಷ್ಟೇ ಒಳ್ಳೆಯದುಂಟು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೋಗಿ. ಯಾಕೆಂದರೆ ಉಂಟಲ್ಲ ಹೀಗೆಲ್ಲ ಒಂದೊಂದು ದಿವಸ ಟೈಮ್ ಸ್ಪೆಂಡ್ ಮಾಡಿದರೆ ಮಕ್ಕಳಿಗೆ ಸಹ ಒಳ್ಳೆಯದು, ನಮಗೆ ಸಹ ಒಂದು ರಿಲ್ಯಾಕ್ಸ್ ಆದ ಹಾಗೆ ಆಗ್ತದೆ. ಇಲ್ಲಿ ಒಂದು ಇದಿತ್ತು ಹಾರ್ಟ್ ಶೇಪ್ ಇದ್ದು, ಅದರದ್ದು ಲೈಟಿಂಗ್ ಹಾಕಿದ್ದು, ಎಲ್ಲರೂ ಸಹ ಫೋಟೋ ಎಲ್ಲ ತೆಗೆದ್ರು, ಅವರು ಸಹ ಎಲ್ಲ ಫೋಟೋ ಎಲ್ಲ ತೆಗೆದ್ರು ಹೋದರು. ಹಾಗೆ ನಾವು ಸಹ ಒಬ್ಬೊಬ್ಬರೇ ಫೋಟೋ ಎಲ್ಲ ತೆಗೆಸಿ ಮತ್ತು ನಾವು ಸಹ ವಾಪಸ್ ಮನೆಗೆ ಬಂದೆವು. ನೋಡಿ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಒಳ್ಳೆಯದುಂಟಂತ ನೋಡಿ. ನನ್ನ ಹಸ್ಬೆಂಡು ಮಗಳನ್ನೆಲ್ಲ ಕುತ್ಕೊಂಡಿಸಿ ಒಳ್ಳೇದು ಎಂಜಾಯ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಒಂದು ಸೂಪ್ ಒಂದು ತಗೊಂಡೆವು ನಾವು ಎಕ್ಸ್ಟ್ರಾ, ಮತ್ತು ಸಲಾಡ್ ಆ ಥರ. ನಾನು ಲಾಸ್ಟಿಗೆ ಸ್ವಲ್ಪ ಹಾಕಿದೆ, ಎಲ್ಲ ಖಾಲಿಯಾಗಿದೆ. ಎಗ್ ಮತ್ತೊಂದು ಇದು ಚಿಕನ್, ಅದೇ ಒಂದೊಂದೇ ಬರ್ತಿತ್ತಲ್ಲ, ಹಾಗಾಗಿ ಒಂದೊಂದೇ ಖಾಲಿ ಆಗ್ತಿತ್ತು ಅದು.